ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಚಾಪ್ಟರ್ 13 ಎಮರ್ಜೆನ್ಸಿ ಪ್ರಾವಿಷನ್ಸ್, ತುರ್ತು ಪರಿಸ್ಥಿತಿಯ ಉಪಬಂಧುಗಳು. ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಏನು, ಆರ್ಟಿಕಲ್ 352ನ ಹೇಗೆ ಅಪ್ಲೈ ಮಾಡ್ತೀವಿ, ಅದರ ಎಫೆಕ್ಟ್ಸ್ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಅಂದರೆ ಪ್ರೆಸಿಡೆಂಟ್ ರೂಲ್ನ ಅಂದರೆ ಏನು, ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಅದ್ರ ಕಾಸಸ್ ಏನು, ಅದರ ಎಫೆಕ್ಟ್ಸ್ ಏನು ಅಂತ ಡೀಟೇಲ್ಸಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಪ್ರೆಸಿಡೆಂಟ್ ರೂಲ್ ಅಂದರೆ ರಾಷ್ಟ್ರಪತಿ ಆಳ್ವಿಕೆ, ಇದನ್ನು ರಾಜ್ಯ ತುರ್ತು ಪರಿಸ್ಥಿತಿ ಅಂತಲೂ ಕರೀತಾರೆ. ಪ್ರೆಸಿಡೆಂಟ್ ರೂಲ್ ಈಸ್ ದ ಡ್ಯೂಟಿ ಇನ್ ದಿ ಪರ್ಫಾರ್ಮೆನ್ಸ್ ಆಫ್ ವಿಚ್ ದ ಸೆಂಟರ್ ಟೇಕ್ಸ್ ಓವರ್ ದ ಗೌರ್ಮೆಂಟ್ ಆಫ್ ಸ್ಟೇಟ್ ಅಂಡರ್ ಆರ್ಟಿಕಲ್ 356 ಇನ್ ಕೇಸ್ ಆಫ್ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಇನ್ ದಿ ಸ್ಟೇಟ್. ಅಂದರೆ ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರಗಳು ವಿಫಲವಾದಲ್ಲಿ 356ನೇ ವಿಧಿಯ ಅಡಿಯಲ್ಲಿ ಕೇಂದ್ರವು ರಾಜ್ಯ ಸರ್ಕಾರವನ್ನು ವಹಿಸಿಕೊಳ್ಳುವ ಕಾರ್ಯಕ್ಷಮೆಯ ಕರ್ತವ್ಯವಾಗಿದೆ. ಅಂದರೆ ಇಲ್ಲಿ ಪ್ರೆಸಿಡೆಂಟ್ ರೂಲ್ ಅಂದರೆ ಇದು ವಿಧಿ 356ಕ್ಕೆ ಸಂಬಂಧಿಸಿದೆ. ಅಂದರೆ ರಾಜ್ಯದಲ್ಲಿ ಆಡಳಿತ ಕುಸಿತು ಬಿದ್ದಾಗ ಅಥವಾ ರಾಜ್ಯ ಸರ್ಕಾರ ಕಾರ್ಯನಿರ್ವಹಣೆ ಸರಿಯಾಗಿ ನಡೆಯಲಿಲ್ಲದಾಗ ಅವಾಗ ಏನು ಮಾಡುತ್ತೆ, ಕೇಂದ್ರವು ರಾಜ್ಯ ಸರ್ಕಾರದ ಆಡಳಿತವನ್ನು ತನಗೆ ವಹಿಸಿಕೊಳ್ಳುತ್ತದೆ. ದಿಸ್ ಈಸ್ ಪಾಪ್ಯುಲರ್ಲಿ ನೌನ್ ಆಸ್ ದಿ ಪ್ರೆಸಿಡೆಂಟ್ ರೂಲ್. ಇಟ್ ಈಸ್ ಆಲ್ಸೋ ನೌನ್ ಆಸ್ ದಿ ಸ್ಟೇಟ್ ಎಮರ್ಜೆನ್ಸಿ ಆರ್ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ. ಅಂದರೆ ಇದನ್ನು ಜನಪ್ರಿಯವಾಗಿ ರಾಷ್ಟ್ರಪತಿ ಆಡಳಿಕೆ ಅಂತ ಕರೀತಾರೆ, ಅದಕ್ಕೆ ಇದನ್ನು ಪ್ರೆಸಿಡೆಂಟ್ ರೂಲ್ ಅಂತ ಕರೀತಾರೆ. ಇದನ್ನು ರಾಜ್ಯ ತುರ್ತು ಪರಿಸ್ಥಿತಿನೇ ಅಂತಲೂ ಕರಿತೇವೆ, ಸಾಂವಿಧಾನಿಕ ತುರ್ತು ಪರಿಸ್ಥಿತಿನೆಂದು ಕರೆಯುತ್ತಾರೆ. The President rule can be proclaimed under Article 356 on two grounds, one mentioned in Article 356 and another in Article 365. ಅಂದರೆ ಈ ರಾಷ್ಟ್ರಪತಿ ಆಳ್ವಿಕೆ ಅಂದರೆ ಈ ರಾಜ್ಯ ತುರ್ತು ಪರಿಸ್ಥಿತಿ ಆಳ್ವಿಕೆಯನ್ನು ಎರಡು ಆಧಾರಗಳ ಮೇಲೆ ವಿಧಿಸಲಾಗುತ್ತದೆ. ಅಂದರೆ ಈ 356ನೇ ವಿಧಿ ಅಡಿಯಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಎರಡು ರೀತಿಯಲ್ಲಿ ಘೋಷಿಸ್ಬೋದು. ಒಂದು 356ನೇ ವಿಧಿಯಲ್ಲಿ, ಇನ್ನೊಂದು 365ರ ವಿಧಿಯಲ್ಲಿ. ಯಾವ ವಿಧಿ ಅಂತಂದರೆ ಒಂದು 356ನೇ ವಿಧಿ, ಇನ್ನೊಂದು 366ನೇ ವಿಧಿ. ಅದು ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಫಸ್ಟ್ ಒನ್, ಆರ್ಟಿಕಲ್ 356. ದ ಆರ್ಟಿಕಲ್ 356 empowers the president to issue a proclamation if he is satisfied that a situation has arisen in which the government of a state cannot be carried on in accordance with the provisions of the constitution. ಅಂದರೆ ಈ ವಿಧಿ 356ನ್ನು ರಾಜ್ಯ ಸರ್ಕಾರವು ಸಂವಿಧಾನದ ನಿಯಮಗಳಿಗನುಗುಣವಾಗಿ ಆಡಳಿತ ನಡೆಸಲು ವಿಫಲವಾದರೆ 356ನೇ ವಿಧಿಯಡಿಯಲ್ಲಿ ಅಂಥ ರಾಜ್ಯದ ಮೇಲೆ ರಾಷ್ಟ್ರಾಧ್ಯಕ್ಷರು ತಮ್ಮ ಆಡಳಿತವನ್ನು ಘೋಷಿಸಬಹುದು. ಅಂದರೆ ಈಗ ನಮ್ಮ ಕರ್ನಾಟಕ ಸರ್ಕಾರವಿದೆ, ಕರ್ನಾಟಕ ಸರ್ಕಾರದ ಸಂವಿಧಾನದ ಆಡಳಿತ ಕುಸಿದು ಬಿದ್ದಾಗ ಅಥವಾ ಆಡಳಿತ ನಡೆಸಲು ವಿಫಲವಾದರೆ, ಅಲ್ಲೇ ಒಳಗೆ ಒಡಂಬಡಿಕೆಯಾಗಿ ರಾಜ್ಯ ಸರ್ಕಾರ ಆಡಳಿತ ಕುಸಿದು ಬಿದ್ದಾಗ 356ನೇ ವಿಧಿಯಡಿಯಲ್ಲಿ ಅಂತಹ ರಾಜ್ಯದ ಮೇಲೆ ರಾಷ್ಟ್ರಾಧ್ಯಕ್ಷರು ತಮ್ಮ ಆಡಳಿತವನ್ನು ಘೋಷಿಸುತ್ತಾರೆ. ದ ಪ್ರೆಸಿಡೆಂಟ್ ಕ್ಯಾನ್ ಆ್ಯಕ್ಟ್ ಐದರ್ ಆನ್ ಎ ರಿಪೋರ್ಟ್ ಆಫ್ ದಿ ಗವರ್ನರ್ ಆಫ್ ದಿ ಸ್ಟೇಟ್ ಆರ್ ಈವನ್ ವಿತೌಟ್ ದ ಗವರ್ನರ್ಸ್ ರಿಪೋರ್ಟ್. ಅಂದರೆ ಈ ರಾಷ್ಟ್ರಪತಿಗಳು ರಾಜ್ಯಪಾಲ ವರದಿಯನ್ನು ಆಧರಿಸಿ ಘೋಷಿಸಬಹುದು ಅಥವಾ ರಾಜ್ಯಪಾಲರ ವರದಿ ಇಲ್ಲದೆ ತಾವೇ ಘೋಷಿಸಬಹುದು. ಈಗ ಒಂದು ರಾಜ್ಯ ಸರ್ಕಾರದಲ್ಲಿ ಆಡಳಿತ ಕುಸಿತ ಬಿದ್ದಾಗ ಅದನ್ನು ಆಡಳಿತ ಕುಸಿದು ಬಿದ್ದದಂದು ರಾಜ್ಯಪಾಲರು ಆ ರಾಜ್ಯದ ಬಗ್ಗೆ ವರದಿಯನ್ನು ಕಳಿಸ್ತಾರೆ. ಯಾರಿಗೆ? ರಾಷ್ಟ್ರಪತಿಗಳಿಗೆ. ರಾಷ್ಟ್ರಪತಿಗಳು ಇದನ್ನು ನೋಡಿಬಿಟ್ಟು ರಾಜ್ಯಪಾಲರ ವರದಿಯನ್ನು ಪರಿಶೀಲಿಸಿ ರಾಷ್ಟ್ರಪತಿ ಆರ್ಟಿಕಲ್ 356ನ ಘೋಷಿಸಬಹುದು ಅಥವಾ ರಾಜ್ಯಪಾಲರ ವರದಿ ಇಲ್ಲದೆ ತಾವೇ ವಿಧಿ 356ನ್ನು ಘೋಷಿಸಬಹುದಾಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್, ಆರ್ಟಿಕಲ್ 365 ಅಂದರೆ ವಿಧಿ 365. The Article 365 says that whenever a state fails to comply with or to give effect to any direction from the center, it will be lawful for the president to hold that situation has arisen in which the government of the state cannot be carried on in accordance with the provisions of the constitution. ಅಂದರೆ ಈ 365ನೇ ವಿಧಿ ಹೇಳುವಂತೆ ಈ ರಾಜ್ಯವು ಕೇಂದ್ರದ ಯಾವುದೇ ನಿರ್ದೇಶನ ಅನುಸರಿಸಲು ವಿಫಲವಾದಾಗ ಅಥವಾ ಜಾರಿಗೆ ತರಲು ವಿಫಲವಾದಾಗ ಸಂವಿಧಾನದ ನಿಬಂಧನೆಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರವನ್ನು ನಡೆಸಲಾಗದ ಪರಿಸ್ಥಿತಿ ಉದ್ಭವಿಸಿದೆ ಎಂದು ರಾಷ್ಟ್ರಪತಿಗಳು ಅಂಥ ರಾಜ್ಯದ ಮೇಲೆ ತಮ್ಮ ಆಡಳಿತವನ್ನು ಘೋಷಿಸಬಹುದು.
ಅಂದರೆ ಈ ವಿಧಿ 356 ಅಡಿಯಲ್ಲಿ ಏನಾಗುತ್ತಂತಂತಂದರೆ ರಾಜ್ಯ ಸರ್ಕಾರ ಆಡಳಿತ ಕುಸಿತ ಬಿದ್ದಾಗ, ಅಂದರೆ ಆಂತರಿಕ ಆಂತರಿಕ ಬಂಡಾಯದಿಂದ ಅಥವಾ ಅವರವರಲ್ಲೇ ಮನಸ್ತಾಪವಾಗಿ ಸರ್ಕಾರದ ಅಡಿಯಲ್ಲಿ ಅಲ್ಲಿ ಆಡಳಿತ ಕುಸಿತ ಬಿದ್ದಾಗ ರಾಷ್ಟ್ರಾಧ್ಯಕ್ಷರು ರಾಜ್ಯಪಾಲರ ವರದಿಯನ್ನು ಪರಿಶೀಲಿಸಿ ಅಥವಾ ರಾಜ್ಯಪಾಲರ ವರದಿ ಇಲ್ಲದೆಗೆ ರಾಷ್ಟ್ರಪತಿಗಳು ಘೋಷಿಸುತ್ತಾರೆ. ಆದರೆ 365ರಲ್ಲಿ ಏನಾಗುತ್ತಂತಂದರೆ ಈ ಕೆಲವೊಂದು ನಿರ್ದೇಶನಗಳು ಇರ್ತವೆ, ಕೇಂದ್ರ ಸರ್ಕಾರದ ನಿರ್ದೇಶನಗಳನ್ನು ರಾಜ್ಯ ಸರ್ಕಾರವು ಅದನ್ನು ಅನುಸರಿಸಲು ವಿಫಲವಾದಾಗ ಅಥವಾ ಜಾರಿಗೆ ತರಲು ವಿಫಲವಾದಾಗ ಸಂವಿಧಾನಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರ ನಡೆಸದ ಪರಿಸ್ಥಿತಿ ಉದ್ಭವಿಸಿದಾಗ ರಾಷ್ಟ್ರಪತಿಗಳು ಅಂಥ ರಾಜ್ಯದ ಮೇಲೆ ತಮ್ಮ ಆಡಳಿತವನ್ನು ಘೋಷಿಸುತ್ತಾರೆ. ಇಲ್ಲಿ ಎರಡೇ ಡಿಫ್ರೆಂಟು. ಆರ್ಟಿಕಲ್ 356 ಅಂದ್ರೇನು, ಆರ್ಟಿಕಲ್ 365 ಅಂದ್ರೇನು. ಆರ್ಟಿಕಲ್ ವಿಧಿ 356ರಲ್ಲಿ ಏನಾಗುತ್ತಂತಂದರೆ ರಾಜ್ಯ ಆಡಳಿತ ಕುಸಿದು ಬಿದ್ದಾಗ, ಅಂದರೆ ಸಂವಿಧಾನ ಅನುಗುಣವಾಗಿ ಆಡಳಿತ ನಡೆಸಲು ವಿಫಲವಾದರೆ ಆವಾಗ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಾರೆ ವಿಧಿ 356 ಅಡಿಯಲ್ಲಿ. 365ರಲ್ಲಿ ಏನಾಗುತ್ತೆ ಅಂತಂತಂದರೆ ಕೇಂದ್ರದ ನಿರ್ದೇಶನಗಳನ್ನು, ಯಾವುದೇ ನಿರ್ದೇಶನವನ್ನು ಇರಲಿ, ಕೇಂದ್ರ ಸರ್ಕಾರದ ನಿರ್ದೇಶನವನ್ನು ಅನುಸರಿಸಲು ರಾಜ್ಯ ಸರ್ಕಾರವು ವಿಫಲವಾದಾಗ ಅಥವಾ ಅದನ್ನು ಜಾರಿಗೆ ತರಲು ವಿಫಲವಾದಾಗ ಅಥವಾ ಸಂವಿಧಾನದ ನಿಬಂಧನೆಗಳ ಅನುಗುಣವಾಗಿ ರಾಜ್ಯ ಸರ್ಕಾರವನ್ನು ನಡೆಸಲಾಗದ ಪರಿಸ್ಥಿತಿ ಉದ್ಭವಿಸಿದೆ ಎಂದು ರಾಷ್ಟ್ರಪತಿಗಳಿಗೆ ತಿಳಿದು ಬಂದರೆ ಅಂಥ ಸಮಯದಲ್ಲಿ ತಮ್ಮ ಆಡಳಿತವನ್ನು ಘೋಷಿಸುತ್ತಾರೆ. ಫ್ರೆಂಡ್ಸ್, ಇಲ್ಲೊಂದು ಫ್ಲೋ ಚಾರ್ಟ್ ಇದೆ ನೋಡಿ, ಇದು ನೆನ್ಪಿಡೋಕ್ಕೆ ಭಾಳ ಈಸಿ ಆಗುತ್ತೆ. ಸ್ಟೇಟ್ ಎಮರ್ಜೆನ್ಸಿ, ಇಟ್ ಈಸ್ ಆಲ್ಸೋ ನೋನ್ ಆಸ್ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಆರ್ ಪ್ರೆಸಿಡೆನ್ಷಿಯಲ್ ರೂಲ್. ಗ್ರೌಂಡ್ಸ್ ಅಂದರೆ ಯಾವ ಬೇಸಿಸ್ ಮೇಲೆ, ಆರ್ಟಿಕಲ್ 356, ಆರ್ಟಿಕಲ್ 365. ಅವೆರಡು ಡಿಫ್ರೆನ್ಸ್ ಅಂತಂದ್ರೂ ಆರ್ಟಿಕಲ್ 356 ಅಂದರೆ ವೇರ್ ಗೌರ್ಮೆಂಟ್ ಆಫ್ ದಿ ಸ್ಟೇಟ್ ಕೆನಾಟ್ ಬಿ ಕ್ಯಾರಿಡ್ ಆನ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಕಾನ್ಸ್ಟಿಟ್ಯೂಷನ್. ಅದೇ ಆರ್ಟಿಕಲ್ 365 ಹೇಳುತ್ತೆ ವೇರ್ ಸ್ಟೇಟ್ ಫೇಲ್ಸ್ ಟು ಕಂಪ್ಲೈ ವಿತ್ ಆರ್ ಟು ಗಿವ್ ಎಫೆಕ್ಟ್ ಟು ಎನಿ ಡೈರೆಕ್ಷನ್ ಫ್ರಮ್ ದಿ ಸೆಂಟರ್. ಅಂದರೆ ಡಿಫ್ರೆನ್ಸ್ ಗೊತ್ತಾತಲ್ಲ. ವಿಧಿ 356ರಲ್ಲಿ ಅಂತಂದರೆ ರಾಜ್ಯದ ಸಂವಿಧಾನ ಆಡಳಿತ ಕುಸಿದು ಬಿದ್ದಾಗ ರಾಷ್ಟ್ರಪತಿಗಳು ಘೋಷಿಸ್ತಾರೆ 356 ಅಡಿಯಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು. ವಿಧಿ 365ರಲ್ಲಿ ಏನಾಗುತ್ತೆ ಅಂದರೆ ಕೇಂದ್ರ ಸರ್ಕಾರದ ನಿರ್ದೇಶನಗಳನ್ನು ರಾಜ್ಯ ಸರ್ಕಾರಗಳು ಅದನ್ನು ಪಾಲಿಸದಿದ್ದಾಗ ಆವಾಗ ರಾಷ್ಟ್ರಪತಿ ಆಡಳಿತ ಘೋಷಣೆ ಆಗುತ್ತದೆ. ಈ ಡಿಫ್ರೆನ್ಸ್ ಗೊತ್ತಿರಬೇಕು, ಆರ್ಟಿಕಲ್ 356, ಆರ್ಟಿಕಲ್ 365. ನೆಕ್ಸ್ಟ್, ಪಾರ್ಲಿಮೆಂಟ್ರಿ ಅಪ್ರೂವಲ್ ಆ್ಯಂಡ್ ಡ್ಯೂರೇಷನ್ ಅಂದರೆ ಸಂಸತ್ತಿನ ಅನುಮೋದನೆ ಮತ್ತು ಅವಧಿ. ಹಾಗಾಗಿ ಈ 356 ಮತ್ತು 365 ಇದರ ಟೈಮ್ ಪೀರಿಯಡ್ ಇರುತ್ತೆ, ಅನುಮೋದನೆ ಮಾಡೋದು ಆಗಲಿ ಅದರ ಅವಧಿ ಆಗಲಿ ಅಂತ. ಅದೇನಂತ ನೋಡೋಣ. ಪ್ರೊಕ್ಲಾಮಿನೇಷನ್ ಇಂಪೋಸಿಂಗ್ ಪ್ರೆಸಿಡೆಂಟ್ ರೂಲ್ ಮಸ್ಟ್ ಬಿ ಅಪ್ರೂವ್ಡ್ ಬೈ ಬೋತ್ ದ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ವಿತಿನ್ 2 months ಫ್ರಮ್ ದ ಡೇಟ್ ಆಫ್ ಇಟ್ಸ್ ಇಶ್ಯೂ. ಅಂದರೆ ಈ ರಾಷ್ಟ್ರಪತಿ ಆಳ್ವಿಕೆ ಇರುವ ಘೋಷಣೆಯನ್ನು ಸಂಸತ್ತಿನ ಉಭಯ ಸದನಗಳು ಹೊರಡಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅನುಮೋದಿಸಬೇಕು. ಅಂದರೆ ಈಗ ರಾಷ್ಟ್ರಪತಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ, ಅದನ್ನು ಸಂಸತ್ತಿನ ಉಭಯ ಸದನಗಳಿಂದ ಅಂದರೆ ರಾಜ್ಯಸಭಾ ಮತ್ತು ಲೋಕಸಭಾ ಇವು ಹೊರಡಿಸಿದ ದಿನಾಂಕ ಅಂತಂದರೆ ಇವತ್ತು ಹೊರಡಿಸ್ತಾರೆ. ಈಗ ಏಪ್ರಿಲ್ ತಿಂಗಳಲ್ಲಿ ಹೊರಡಿಸಿದಂತಂದರೆ ಮೇ, ಜೂನ್ 2 ತಿಂಗಳೊಳಗೆ ಅದನ್ನು ಅನುಮೋದಿಸಬೇಕು. ಅದಕ್ಕಿಂತ ಕಾಲಾವಧಿ ಅಂತ ಇರುತ್ತೆ, ಅದು 2 ತಿಂಗಳೊಳಗೆ ಅನುಮೋದಿಸಲಿದ್ರೆ ಅದು ಫೇಲ್ ಆಗುತ್ತೆ, ಏನು ಘೋಷಣೆಯನ್ನು ಅದು ಘೋಷಣೆ ಆಗಲ್ಲ. ನೆಕ್ಸ್ಟ್, if the proclamation of president rule is issued at a time when the Lok Sabha has been dissolved or the dissolution of the Lok Sabha takes place during the period of 2 months without approving the proclamation, then the proclamation survives until 30 days from the first sitting of the Lok Sabha after its reconstitution, provided the Rajya Sabha approved it in the meantime. ಅಂದರೆ ಈ ಲೋಕಸಭೆ ವಿಸರ್ಜನೆಯಾದ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಘೋಷಿಸಿದ್ದಲ್ಲಿ ಅಥವಾ ಈ 2 ತಿಂಗಳ ಕಾಲಾವಧಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತದ ಘೋಷಣೆಯನ್ನು ಅನುಮೋದಿಸದೆ ಸಂಸತ್ತು ವಿಸರ್ಜನೆಗೊಂಡರೆ. ನೋಡಿ ಇಲ್ಲಿ ಈಗ ಈ ಪ್ರೊಕ್ಲಾಮಿನೇಷನ್ ಘೋಷಣೆ ಅಂತಂದರೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಬೇಕಂತಂದರೆ ಈಗ ಘೋಷಣೆ ಮಾಡ್ತಾ ಇದ್ದಾರೆ, ಅವಾಗೇನಾರ ಲೋಕಸಭೆ ವಿಸರ್ಜನೆ ಆದರೆ, ಈಗ ಇವತ್ತು ಘೋಷಣೆ ಮಾಡಿದರು, ಘೋಷಣೆ ಮಾಡಿ ತಿರುಗಿ ದಿವಸನೇ ಲೋಕಸಭೆ ಏನಾರ ವಿಸರ್ಜನೆ ಆದರೆ ಅಥವಾ ಈ 2 ತಿಂಗಳ ಕಾಲಾವಧಿಯಲ್ಲಿ ರಾಷ್ಟ್ರಪತಿ ಆಡಳಿತ ಘೋಷಣೆಯನ್ನು ಅನುಮೋದಿಸದೆ ಸಂಸತ್ತು ವಿಸರ್ಜನೆಗೊಂಡ್ರೆ, ಒಂದು ಘೋಷಣೆ ಮಾಡಿದ ಸಮಯದಲ್ಲಿ ಲೋಕಸಭೆ ವಿಸರ್ಜನೆ ಆದರೆ ಅಥವಾ 2 ತಿಂಗಳ ಕಾಲಾವಧಿ ಇರುತ್ತಲ್ಲ ಅನುಮೋದನೆ ಆಗೋದಕ್ಕೆ, ಅವಾಗೇನಾರ ಸಂಸತ್ತು ವಿಸರ್ಜನೆಗೊಂಡರೆ
ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಲೋಕಸಭೆಯ ಮೊದಲನೇ ಅಧಿವೇಶನ ಆರಂಭವಾದ 30 ದಿನಗಳಿಗೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಜರಿಯುತ್ತದೆ. ಈಗ ಲೋಕಸಭೆ ವಿಸರ್ಜನೆಯಾಗಿದೆ, ಮತ್ತೆ ಇನ್ನೊಂದು ಹೊಸದು ಬರುತ್ತೆ. ಹೊಸದಾಗಿ ಲೋಕಸಭೆ ಬಂದು 30 ದಿನ ಇರುತ್ತಲ್ಲ, ಇವತ್ತು ಬಂತು ಲೋಕಸಭಾ ಆಡಳಿತಕ್ಕಂತಂದರೆ ಈ ಮೊದಲ ಅಧಿವೇಶನ ನಾಳೆ ಇದೆ, ಮೊದಲ ಅಧಿವೇಶನ. ಅದರ 30 ದಿನಗಳವರೆಗೂ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುತ್ತದೆ. ಆದರೆ ಈ ಮಧ್ಯೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಣೆ ರಾಜ್ಯಸಭೆಯಿಂದ ಅನುಮೋದಿಸಲ್ಪಟ್ಟಿರಬೇಕು. ಅಂದರೆ ಈಗ ಈ 30 ದಿನ ಹೊಸದಾಗಿ ಲೋಕಸಭೆ ಹೊಸದಾಗಿ ಲೋಕಸಭೆ ಸೃಷ್ಟಿಯಾಗಿರುತ್ತಲ್ಲ, ಹೊಸದಾಗಿ ಲೋಕಸಭೆ ಅಸ್ತಿತ್ವಕ್ಕೆ ಬಂದಿರುತ್ತೆ. ಆ ಅಸ್ತಿತ್ವಕ್ಕೆ ಬಂದು 30 ದಿನಗಳವರೆಗೂ ರಾಷ್ಟ್ರಾಧ್ಯಕ್ಷ ಆಡಳಿತ ಜಾರಿಯಲ್ಲಿರುತ್ತದೆ. ಅದು ಯಾವಾಗ ಅಂತಂತಂದರೆ ಈ ಲೋಕಸಭೆ ವಿಸರ್ಜನೆಯಾಗಿರುತ್ತೆ, ಬಟ್ ರಾಜ್ಯಸಭೆ ಇರುತ್ತಲ್ಲ ಅದು ಅನುಮೋದಿಸಿರುತ್ತೆ. ಹಾಗಾಗಿಯೇ ಇದು ಭಾಳ ಇಂಪಾರ್ಟೆಂಟು. ನೋಡಿ, ಕ್ಲೀನಾಗಿ ನೋಡಿ. ನೆಕ್ಸ್ಟ್, ಇಫ್ ಅಪ್ರೂವ್ಡ್ ಬೈ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್, ದ ಪ್ರೆಸಿಡೆಂಟ್ ರೂಲ್ ಕಂಟಿನ್ಯೂಸ್ ಫಾರ್ 6 months. ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಫಾರ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 3 years ವಿತ್ ದಿ ಅಪ್ರೂವಲ್ ಆಫ್ ಪಾರ್ಲಿಮೆಂಟ್ ಎವ್ರಿ 6 months. ಅಂದರೆ ಈ ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸಿದರೆ ರಾಷ್ಟ್ರಪತಿ ಆಳ್ವಿಕೆಯು 6 ತಿಂಗಳವರೆಗೂ ಮುಂದುವರಿಯುತ್ತದೆ. ಸಂಸತ್ತಿನ ಉಭಯ ಸದನಗಳಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಅಂಗೀಕರಿಸಿ, ಅಂದರೆ ಈಗ 2 ತಿಂಗಳ ಕಾಲಾವಧಿ ಇರುತ್ತಲ್ಲ, ಆ ಕಾಲಾವಧಿಯಲ್ಲಿ ಅಂಗೀಕರಿಸಿದರೆ ರಾಷ್ಟ್ರಪತಿ ಆಳ್ವಿಕೆಯು ಎಷ್ಟು ತಿಂಗಳವರೆಗೂ ಮುಂದುವರಿಯುತ್ತೆ ಅಂದರೆ 6 ತಿಂಗಳವರೆಗೂ ಮುಂದುವರಿಯುತ್ತದೆ. ಇದನ್ನು ಪ್ರತಿ 6 ತಿಂಗಳಿಗೊಮ್ಮೆಗೆ ಸಂಸತ್ತಿನ ಅನುಮೋದನೆಯೊಂದಿಗೆ ಗರಿಷ್ಠ 3 ವರ್ಷಗಳ ಅವಧಿಗೆ ವಿಸ್ತರಿಸಬಹುದು. ಇದು ಭಾಳ ಇಂಪಾರ್ಟೆಂಟು. ಅಂದರೆ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ವರ್ಷಗಳ ಮುಂದುವರಿಸಬಹುದು ಅಂತಂದರೆ 3 ವರ್ಷಗಳ ಅವಧಿಗೆ ಮಾತ್ರ ವಿಸ್ತರಿಸಬಹುದು. ಅದೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ಅವಧಿಗೆ ಅಂತಂತಂದರೆ ಅದನ್ನು ಅನಿರ್ದಿಷ್ಟ ಅವಧಿಗೆ ಎಷ್ಟು ವರ್ಷ ಬೇಕಾದ್ರೆ ಅದನ್ನು ವಿಸ್ತರಿಸಬಹುದು. ಮತ್ತು ಇದು ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆ ಬೇಕು. ಈಗ ಇವತ್ತು ತುರ್ತು ಪರಿಸ್ಥಿತಿ ಘೋಷಿಸಿ ಮತ್ತು 3 ವರ್ಷಗಳ ತನಕ ಅದು ಕಂಟಿನ್ಯೂ ಹಂಗೆ ಇದ್ಬಿಟ್ಟು ಮತ್ತೆ ಅನುಮೋದನೆ ಇಲ್ಲದಂಗೆ ಇರಲ್ಲ. ಈಗ 6 ತಿಂಗಳಿಗೊಮ್ಮೆ ಅನುಮೋದನೆ ಆಗಬೇಕು ಅಂತಂದರೆ ಈಗ 3 ವರ್ಷ ಅವಧಿ ವಿಸ್ತರಿಸಬಹುದಾ ರಾಜ್ಯ ತುರ್ತು ಪರಿಸ್ಥಿತಿನ? ಅಂದರೆ ಈ 3 ವರ್ಷದಲ್ಲಿ ಅದು 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆ ಆಗಬೇಕು ಅಂತಂದರೆ ವರ್ಷಕ್ಕೆ 2 ಸರಿ, ಅಂದರೆ 3 ವರ್ಷಕ್ಕೆ 6 ಸರಿ ಸಂಸತ್ತಿನ ಅನುಮೋದನೆ ಆದರೆ ಮಾತ್ರ ಇದು 3 ವರ್ಷಗಳ ಅವಧಿಗೆ ವಿಸ್ತರಿಸುತ್ತೆ. ಅದು ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸಿದರೆ, ಮತ್ತು ಲೋಕಸಭಾ ಮತ್ತು ರಾಜ್ಯಸಭಾ. ಎವ್ರಿ resolution approving the proclamation of president rule or its continuation can be passed by either house of the parliament only by simple majority, that is a majority of the members of that house present and voting. ಅಂದರೆ ಈ ರಾಷ್ಟ್ರಪತಿ ಆಳ್ವಿಕೆಯ ಘೋಷಣೆಯನ್ನು ಅಥವಾ ಅದರ ಮುಂದುವರಿಕೆಯನ್ನು ಅನುಮೋದಿಸುವ ಪ್ರತಿಯೊಂದು ನಿರ್ಣಯವನ್ನು ಸಂಸತ್ತಿನ ಸದನದ ಸರಳ ಬಹುಮತದಿಂದ ಅಂಗೀಕರಿಸಬೇಕು. ಅಂದರೆ ಸದನದ ಬಹುಪಾಲು ಸದಸ್ಯರು ಹಾಜರಿದ್ದು ಮತ ನೀಡುತ್ತಾರೆ. ಈಗ ರಾಷ್ಟ್ರಪತಿ ಆಳ್ವಿಕೆ ಘೋಷಣೆ ಮಾಡ್ತಾರೆ. ಈ ರಾಷ್ಟ್ರಪತಿ ಆಳ್ವಿಕೆ ಘೋಷಣೆ ಮಾಡಿದ ಮೇಲೆ ಅದರ ಮುಂದುವರಿಕೆಯನ್ನು ಅನುಮೋದಿಸಲು ಅಥವಾ ಪ್ರತಿಯೊಂದು ನಿರ್ಣಯವನ್ನು ತೆಗೆದುಕೊಳ್ಳಲು ಸಂಸತ್ತಿನ ಸರಳ ಬಹುಮತ ಸಾಕು. ಇಲ್ಲೇನು ವಿಶೇಷ ಬಹುಮತ ಬೇಕಾಗಿಲ್ಲ. ಸರಳ ಬಹುಮತ ಅಂದರೆ ಸದನದ ಬಹುಪಾಲು ಸದಸ್ಯರು ಹಾಜರಿದ್ದು ಮತದಾನ ಮಾಡ್ತಾರೆ. Next, the 44th Amendment Act of 1978 introduced a new provision to put restraint on the power of Parliament to extend a proclamation of President rule beyond 1 year. ಅಂದರೆ ಈ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು 1 ವರ್ಷಕ್ಕಿಂತ ಹೆಚ್ಚು ಕಾಲ ವಿಸ್ತರಿಸುವ ಸಂಸತ್ತಿನ ಅಧಿಕಾರವನ್ನು ಮಿತಿಗೊಳಿಸಲು 44ನೇ ತಿದ್ದುಪಡಿ ಕಾಯ್ದೆ 1978ರಲ್ಲಿ ಹೊಸ ಉಪಬಂಧಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಅಂದರೆ ಈಗ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಾಧ್ಯಕ್ಷರು ಏರ್ತಾರಲ್ಲ, ಅದು 3 ವರ್ಷ ಇತ್ತು. ಅಂದರೆ 3 ವರ್ಷಗಳ ಕಾಲ ಏರ್ಬೋದಾಗಿತ್ತು ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆ ನಂತರ. ಈ 44ನೇ ತಿದ್ದುಪಡಿ 1978ರಲ್ಲಿ ಏನು ಮಾಡ್ತಾರೆ ಅಂದರೆ ಈ 3 ವರ್ಷ ರಾಷ್ಟ್ರಾಧ್ಯಕ್ಷರ ಆಡಳಿತನ ಏರೋ ಬದಲು ಅದನ್ನು 1 ವರ್ಷಕ್ಕೆ ಮಿತಿಗೊಳಿಸಲಾಯಿತು. ಹಾಗಾಗಿ 44ನೇ ತಿದ್ದುಪಡಿ ಭಾಳ ಇಂಪಾರ್ಟೆಂಟು. ದಸ್ it provided that beyond 1 year the president rule can be extended by 6 months at a time only when the following 2 conditions are fulfilled. ಹಾಗಾಗಿಯೇ ಈ ಕೆಳಗಿನ 2 ನಿಯಮಗಳಿಗೆ ಮಾತ್ರ ಒಳಪಟ್ಟು ಸಂಸತ್ತು ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು 6 ತಿಂಗಳಿಗೊಮ್ಮೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ವಿಸ್ತರಿಸಬಹುದು ಎಂದು ಈ ಒಪ್ಪಂದ ಸ್ಪಷ್ಟಪಡಿಸುತ್ತದೆ. ಅಂದರೆ
ಈ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಏರ್ತಾರಲ್ಲ, ಅದನ್ನು ಪ್ರತಿ 6 ತಿಂಗಳೊಮ್ಮೆ ಸಂಸತ್ತು ಅನುಮೋದನೆ ಮಾಡುತ್ತಲ್ಲ, ಅದನ್ನು 1 ವರ್ಷದಕ್ಕಿಂತ ಹೆಚ್ಚಿನ ಅವಧಿಗೆ ವಿಸ್ತರಿಸಬಹುದು. ಅದು ಯಾವಾಗ? ಅದಕ್ಕೆ ಅಂತಲೇ 2 ನಿಯಮ ಮಾಡಿದ್ದಾರೆ. ಅವು ಯಾವುವು ಅಂದರೆ, ಫಸ್ಟ್ ಒನ್, ಎ ಪ್ರೊಕ್ಲಾಮಿನೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಶುಡ್ ಬಿ ಇನ್ ಆಪರೇಷನ್ ಇನ್ ದಿ ಹೋಲ್ ಆಫ್ ಇಂಡಿಯಾ ಆರ್ ಇನ್ ದಿ ಹೋಲ್ ಆರ್ ಎನಿ ಪಾರ್ಟ್ ಆಫ್ ದಿ ಸ್ಟೇಟ್. ಅಂದರೆ ಈ ರಾಷ್ಟ್ರಾದ್ಯಂತ ಅಥವಾ ರಾಜ್ಯಾದ್ಯಂತ ಅಥವಾ ರಾಜ್ಯದ ಯಾವುದೇ ಭಾಗದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರಬೇಕು. ಅಂದರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಷ್ಟ್ರಾದ್ಯಂತವಾಗಲಿ ಅಥವಾ ರಾಜ್ಯದ ಯಾವುದೇ ಭಾಗದಲ್ಲಿ ಜಾರಿಯಲ್ಲಿರಬೇಕು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯು. 2ನೇ ನಿಯಮ ಕಂಡೀಷನ್ ಏನಂತಂದರೆ, ದ ಎಲೆಕ್ಷನ್ ಕಮಿಷನ್ ಮಸ್ಟ್ ಸರ್ಟಿಫೈ ದಟ್ ದ ಜನರಲ್ ಎಲೆಕ್ಷನ್ಸ್ ಟು ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದ ಕನ್ಸರ್ನ್ಡ್ ಸ್ಟೇಟ್ ಕೆನ್ ನಾಟ್ ಬಿ ಹೆಲ್ಡ್ ಆನ್ ಅಕೌಂಟ್ ಆಫ್ ಡಿಫಿಕಲ್ಟೀಸ್. ಅಂದರೆ ಈ ಸಂಬಂಧಪಟ್ಟ ರಾಜ್ಯದಲ್ಲಿ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೆಸಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಚುನಾವಣಾ ಆಯೋಗ ದೃಢೀಕರಣ ನೀಡಬೇಕು. ಈ ಯಾವುದೇ ರಾಜ್ಯದಲ್ಲಿ ವಿಧಾನಸಭೆ ವಿಸರ್ಜನೆಯಾಗಿದ್ದರೆ ಅಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಸಲು ಸಾಧ್ಯವಾಗುವುದಿಲ್ಲ ಎಂಬುದು ಚುನಾವಣಾ ಆಯೋಗ ದೃಢೀಕರಣ ನೀಡಿದರೆ ಮಾತ್ರ ಅದನ್ನು 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ವಿಸ್ತರಿಸಬಹುದು. ಯಾಕಂದರೆ 44ನೇ ತಿದ್ದುಪಡಿ 1978ರಲ್ಲಿ ಒಂದು ಕಾಯ್ದೆ ತಂದುಬಿಟ್ಟು 3 ವರ್ಷದ ಇದ್ದ ವಿಸ್ತರಣೆ ಅಧಿಕಾರವನ್ನು 1 ವರ್ಷಕ್ಕೆ ಮಿತಿಗೊಳಿಸಲಾಗಿದೆ. ಹಾಗಾಗಿ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ವಿಸ್ತರಿಸಬೇಕಂತಂದರೆ ಈ 2 ನಿಯಮಗಳು. ಅದು ಯಾವುದಂತಂತಂದರೆ, ರಾಜ್ಯಾದ್ಯಂತ ಅಥವಾ ರಾಷ್ಟ್ರಾದ್ಯಂತ ಯಾವುದೇ ಭಾಗದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದರೆ ಅಥವಾ ರಾಜ್ಯದ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೆಸ ಸಾಧ್ಯವಾಗುವುದಿಲ್ಲ ಎಂದು, ಚುನಾವಣೆ ನಡೆಸೋಕ್ಕೆ ಆಗೋದೇ ಇಲ್ಲ, ಹೊಸ ವಿಧಾನಸಭೆ ರಚನೆಗೆ ಸಾಧ್ಯವೇ ಇಲ್ಲ ಎಂದು ಚುನಾವಣಾ ಆಯೋಗ ದೃಢೀಕರಣ ನೀಡಿದರೆ ಮಾತ್ರ ಅದು 1 ವರ್ಷಕ್ಕಿಂತ ಹೆಚ್ಚಿನ ಕಾಲ ಹೋಗುತ್ತೆ, ಎಮರ್ಜೆನ್ಸಿ ವಿಸ್ತರಿಸಬಹುದಾಗಿದೆ. ಇವು 2 ಇಂಪಾರ್ಟೆಂಟ್ ಇದು ಕಂಡೀಷನು. ನೆಕ್ಸ್ಟ್, ಎ ಪ್ರೊಕ್ಲಾಮಿನೇಷನ್ ಆಫ್ ಪ್ರೆಸಿಡೆಂಟ್ ರೂಲ್ ಮೇ ಬಿ ರಿವೋಕ್ಡ್ ಬೈ ದಿ ಪ್ರೆಸಿಡೆಂಟ್ ಅಟ್ ಎನಿ ಟೈಮ್ ಬೈ ಎ ಸಬ್ಸಿಕ್ವೆಂಟ್ ಪ್ರೊಕ್ಲಾಮಿನೇಷನ್. ಸಚ್ ಎ ಪ್ರೊಕ್ಲಾಮಿನೇಷನ್ ಡಸ್ ನಾಟ್ ರಿಕ್ವೈರ್ ದಿ ಪಾರ್ಲಿಮೆಂಟರಿ ಅಪ್ರೂವಲ್. ಅಂದರೆ ಈ ರಾಷ್ಟ್ರಾಧ್ಯಕ್ಷರು ಒಂದು ಘೋಷಣೆ ಮೂಲಕ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಯಾವುದೇ ಸಮಯದಲ್ಲಿ ಬೇಕಾದರೂ ಹಿಂದಕ್ಕೆ ಪಡೆಯಬಹುದು. ಅಂಥ ಘೋಷಣೆಗೆ ಸಂಸತ್ತಿನ ಅನುಮೋದನೆ ಪಡೆಯಲು ಅಗತ್ಯವಿರುವುದಿಲ್ಲ. ಈಗ ರಾಷ್ಟ್ರಾಧ್ಯಕ್ಷರು ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರಲ್ಲ, ಆ ಘೋಷಣೆ ಮಾಡೋದಕ್ಕಾಗಲಿ ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡೋದಕ್ಕಾಗಲಿ ಸಂಸತ್ತಿನ ಅನುಮೋದನೆ ಬೇಕು, ಮತ್ತು ಅಲ್ಲಿ ಬಹುಮತ ಬೇಕು, ಸರಳ ಬಹುಮತ ಬೇಕು ಅಥವಾ ವಿಶೇಷ ಬಹುಮತ ಇರುತ್ತೆ. ಅದೇ ರಾಷ್ಟ್ರಾಧ್ಯಕ್ಷರ ಆಡಳಿತನ ವಾಪಸ್ ತಗೋಬೇಕಂತಂತಂದರೆ, ಈಗ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿದೆ, ಅದನ್ನು ಹಿಂದಕ್ಕೆ ಪಡಿಬೇಕಂತಂತಂದರೆ ಅದನ್ನು ಯಾವುದೇ ಅಟ್ ಎ ಟೈಮ್ ಅವರು ಒಂದು ಘೋಷಣೆ ಮಾಡಿದರೆ ಸಾಕು, ರಾಷ್ಟ್ರಾಧ್ಯಕ್ಷರು ಆ ಘೋಷಣೆ ಮೂಲಕ ಹಿಂಪಡೀತಾರೆ. ಅದಕ್ಕೆ ಯಾವುದೇ ಅನುಮೋದನೆ ಇಲ್ಲ ಸಂಸತ್ತಿನ. ಅಟ್ ಎ ಟೈಮ್ ಬೇಗ ತಗೋಬೋದು, ಯಾವುದೇ ಸಮಯದಲ್ಲಿ ಬೇಕಾದರೂ ಹಿಂದಕ್ಕೆ ಪಡೆಯಬಹುದು. ಅದೇ ರಾಷ್ಟ್ರಾಧ್ಯಕ್ಷ ಆಡಳಿತವನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತಂತಂದರೆ ಅದಕ್ಕೇನು ಸಂಸತ್ತಿನ ಅನುಮೋದನೆ ಅಗತ್ಯವಿರುತ್ತದೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಈ ಫ್ಲೋ ಚಾರ್ಟಲ್ಲಿ ಈ ಪ್ರೊಸೀಜರ್ ಯಾವ ರೀತಿ ಇದೆ ಅಂತ ಇದೆ ನೋಡಿ. ಈಗ ಪ್ರೊಕ್ಲಾಮಿನೇಷನ್ ಅದು ಯಾವಾಗ? ಓನ್ಲಿ ಆಫ್ಟರ್ ದ ಅಪ್ರೂವ್ಡ್ ಬೈ ಬೋತ್ ದ ಹೌಸಸ್ ವಿತಿನ್ 2 months. ಅಂದರೆ ಈ ತುರ್ತು ಪರಿಸ್ಥಿತಿ ಘೋಷಣೆ ಯಾವಾಗ ಅಪ್ರೂವಲ್ ಆಗುತ್ತಂತಂದರೆ ಬೋತ್ ಲೋಕಸಭಾ ಮತ್ತು ರಾಜ್ಯಸಭಾ ಅದು ವಿತಿನ್ 2 months ಒಳಗೆ ಅಪ್ರೂವಲ್ ಕೊಟ್ಟರೆ ಅಷ್ಟೇ ಪ್ರೊಕ್ಲಾಮಿನೇಷನ್ ಅಪ್ರೂವಲ್ ಆಗುತ್ತೆ. ಅದು ಯಾವ್ದು ಮೂಲಕ? ಸಂಸತ್ತಿನ ಅನುಮೋದನೆ ಅಂತಂದರೆ ಯಾವ ಬಹುಮತ ಮೂಲಕ ಅಂದರೆ ಸಿಂಪಲ್ ಮೆಜಾರಿಟಿ ಮೂಲಕ. ಇದು ಟೈಮ್ ಪೀರಿಯಡ್ ಎಷ್ಟಿರುತ್ತೆ ಅಂತಂದರೆ 6 months, ಅಂದರೆ 6 ತಿಂಗಳ ಕಾಲಾವಧಿ ಇರುತ್ತದೆ. ಬಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು 3 years ವಿತ್ ಎನ್ ಅಪ್ರೂವಲ್ ಆಫ್ ಪಾರ್ಲಿಮೆಂಟ್ ಫಾರ್ ಎವ್ರಿ 6 months. ಅಂದರೆ ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆ ಬೇಕು, ಅದನ್ನು ಅಪ್ ಟು 3 years ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದು. ಮತ್ತು ನೋಡಿಲಿ, ರೆಸ್ಟ್ರಿಯೆಂಟ್ ಅಂದರೆ 2 conditions ಬರುತ್ತೆ ಅದರಲ್ಲಿ. ಫುಲ್ಫಿಲ್ಡ್ ಬೈ ಇನ್ಸರ್ಟೆಡ್ 44th Amendment Act. ಅದೇ ನಾವು ಹೇಳಿದ್ನಲ್ಲ, ಡಿಸ್ಕಸ್ ಮಾಡೋದಲ್ಲ, ಆ 2 conditions. ಅದನ್ನು ಒಂದು 44th Amendment Actಲ್ಲಿ ಈಗ 3 ವರ್ಷಕ್ಕೆ ಇಂಪ್ಲಿಮೆಂಟ್ ಮಾಡೋಣ, ಅದು 1 ವರ್ಷಕ್ಕಷ್ಟೇ ಎಕ್ಸ್ಟೆನ್ಷನ್ ಕೊಟ್ಟರು. ಅದೇ ಮತ್ತು 1 ವರ್ಷದ ಮೇಲೆ ಮಾಡಬೇಕು ಅಂತಂತಂದರೆ ಎಕ್ಸ್ಟೆನ್ಷನ್ ತುರ್ತು ಪರಿಸ್ಥಿತಿಯನ್ನು, ಅದಕ್ಕೆ 2 ನಿಯಮಗಳನ್ನು ಮಾಡಿದ್ದಾರೆ. ಅಂದರೆ ಆ ನಿಯಮ ಏನಂತಂದರೆ, ಈಗ ರಾಷ್ಟ್ರಾದ್ಯಂತ ಅಥವಾ ರಾಜ್ಯಾದ್ಯಂತ ಯಾವುದೇ ಭಾಗದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರಬೇಕು. 2ನೇದು, ಆ ರಾಜ್ಯದಲ್ಲಿ ಸಂಬಂಧಪಟ್ಟ ರಾಜ್ಯದಲ್ಲಿ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೆಸಲು ಸಾಧ್ಯವಾಗುವುದಿಲ್ಲ ಎಂದು ಚುನಾವಣಾ ಆಯೋಗ ದೃಢೀಕರಣ ನೀಡಿದರೆ ಮಾತ್ರ ತುರ್ತು ಪರಿಸ್ಥಿತಿಯನ್ನು 1 ವರ್ಷಕ್ಕಿಂತ ಹೆಚ್ಚು ಕಾಲ ಎಕ್ಸ್ಟೆಂಡ್ ಮಾಡ್ಬೋದಾಗಿದೆ. ನೆಕ್ಸ್ಟ್, ಕಾನ್ಸಿಕ್ವೆನ್ಸ್ ಆಫ್ ಪ್ರೆಸಿಡೆಂಟ್ ರೂಲ್. ಅಂದರೆ ಈ ರಾಷ್ಟ್ರಪತಿ ಆಡಳಿತದ ಪರಿಣಾಮಗಳು ಏನೇನು?
The president acquires the following extraordinary powers when the president rule is imposed in a state. ಅಂದರೆ ಈ ರಾಜ್ಯದ ಮೇಲೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಿಸಿದಾಗ ರಾಷ್ಟ್ರಾಧ್ಯಕ್ಷರು ಈ ಕೆಳಗಿನ ವಿಶೇಷ ಅಧಿಕಾರವನ್ನು ಪಡೆದುಕೊಳ್ಳುತ್ತಾರೆ. ಈ ಒಂದು ರಾಜ್ಯದ ಮೇಲೆ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಿಸಿದಾಗ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಈ ಕೆಳಗಿನ ವಿಶೇಷ ಅಧಿಕಾರಗಳನ್ನು ಪಡೆದುಕೊಳ್ಳುತ್ತಾರೆ. ಅವು ಯಾವ್ಯಾವು ಅಂದರೆ, ಫಸ್ಟ್ ಒನ್, ಈ ಕ್ಯಾನ್ ಟೇಕ್ ಅಪ್ ದ ಫಂಕ್ಷನ್ಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಪವರ್ಸ್ ವೆಸ್ಟೆಡ್ ಇನ್ ದಿ ಗವರ್ನರ್ ಆರ್ ಎನಿ ಅದರ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಇನ್ ದಿ ಸ್ಟೇಟ್. ಅಂದರೆ ರಾಜ್ಯ ಸರ್ಕಾರದ ಕಾರ್ಯಗಳು ಮತ್ತು ರಾಜ್ಯಪಾಲರು ಅಥವಾ ರಾಜ್ಯದ ಇತರ ಯಾವುದೇ ಕಾರ್ಯನಿರ್ವಾಹಕ ಪ್ರಾಧಿಕಾರದಲ್ಲಿ ನಿಯತವಾಗಿರೋ ಅಧಿಕಾರಗಳನ್ನು ರಾಷ್ಟ್ರಾಧ್ಯಕ್ಷರು ತಾವೇ ನಿರ್ವಹಿಸಬಹುದು ಅಥವಾ ಚಲಿಸಬಹುದು. ಅಂದರೆ ರಾಷ್ಟ್ರಾಧ್ಯಕ್ಷರಿಗೆ, ರಾಷ್ಟ್ರಪತಿಗಳಿಗೆ ಏನೇನು ಅಧಿಕಾರ ಬರುತ್ತಂತಂದರೆ, ಈ ರಾಜ್ಯ ಸರ್ಕಾರದ ಕಾರ್ಯಗಳು ಮತ್ತು ರಾಜ್ಯಪಾಲರು ಮತ್ತು ರಾಜ್ಯದ ಇತರೆ ಕಾರ್ಯನಿರ್ವಹಣೆಯ ಅಧಿಕಾರಗಳನ್ನು ರಾಷ್ಟ್ರಾಧ್ಯಕ್ಷರು ತಾವೇ ನಿರ್ವಹಿಸುತ್ತಾರೆ ಮತ್ತು ಚಲಾಯಿಸುತ್ತಾರೆ. ಇದು ಮೊದಲನೇದು. ನೆಕ್ಸ್ಟ್ ಎರಡನೇದು, ಈ ಕ್ಯಾನ್ ಡಿಕ್ಲೇರ್ ದಟ್ ದ ಪವರ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟರ್ ಆರ್ ಟು ಬಿ ಎಕ್ಸಸೈಸ್ಡ್ ಬೈ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅಕ್ವೈರ್ಸ್ ದ ಪವರ್ ಟು ಲೆಜಿಸ್ಲೇಟ್ ಫಾರ್ ದ ಮ್ಯಾಟರ್ಸ್ ಇನ್ ದಿ ಸ್ಟೇಟ್ ಲಿಸ್ಟ್. ಅಂದರೆ ರಾಜ್ಯ ಶಾಸಕಾಂಗದ ಅಧಿಕಾರಗಳನ್ನು ಸಂಸತ್ತು ಚಲಾಯಿಸಬೇಕೆಂದು ರಾಷ್ಟ್ರಾಧ್ಯಕ್ಷರು ಘೋಷಿಸುತ್ತಾರೆ. ಅಂದರೆ ಈಗ ರಾಜ್ಯ ಶಾಸಕಾಂಗ ಅಂದರೆ ರಾಜ್ಯ ವಿಧಾನಸಭಾ, ನಮ್ಮ ಸ್ಟೇಟಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ನಮ್ಮ ರಾಜ್ಯ ವಿಧಾನಸಭಾದ ಅಧಿಕಾರಗಳನ್ನು ಸಂಸತ್ತು ಚಲಾಯಿಸುತ್ತದೆ, ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ಚಲಾಯಿಸುತ್ತದೆ ಎಂದು ರಾಷ್ಟ್ರಾಧ್ಯಕ್ಷರು ಘೋಷಿಸುತ್ತಾರೆ. ಸಂಸತ್ತು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಶಾಸನ ಅಥವಾ ಕಾನೂನು ಮಾಡುವ ಅಧಿಕಾರವನ್ನು ಪಡೆಯುತ್ತದೆ. ಈಗ ನಮ್ಮ ರಾಜ್ಯ ಪಟ್ಟಿಯಲ್ಲಿರುವ ಯಾವ ವಿಷಯಗಳು ಸಂಬಂಧಪಟ್ಟಿದೆಯೋ ಅದರ ಶಾಸನ ಅಥವಾ ಕಾನೂನು ಮಾಡೋ ಅಧಿಕಾರವನ್ನು ಆವಾಗ ಸಂಸತ್ತು ಪಡೆಯುತ್ತದೆ. ಈಗ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಕಾನೂನು ಶಾಸನ ಮಾಡೋ ಅಧಿಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಅದು ಎಲ್ಲಿ ಹೋಗುತ್ತೆ? ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ನೆಕ್ಸ್ಟ್ ಮೂರನೇದು, ಈ ಕ್ಯಾನ್ ಟೇಕ್ ಆಲ್ ದ ಅದರ್ ನೆಸೆಸರಿ ಸ್ಟೆಪ್ಸ್ ಇನ್ಕ್ಲೂಡಿಂಗ್ ದಿ ಸಸ್ಪೆನ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಎನಿ ಬಡಿ ಆರ್ ಅಥಾರಿಟಿ ಇನ್ ದಿ ಸ್ಟೇಟ್. ಅಂದರೆ ರಾಜ್ಯದ ಯಾವುದೇ ಪ್ರಾಧಿಕಾರಕ್ಕೆ ಸಂಬಂಧಿಸಿದ ಸಂವಿಧಾನಿಕ ನಿಯಮಗಳನ್ನು ಅಮಾನತುಗೊಳಿಸುವುದು ಸೇರಿದಂತೆ ಇತರ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಅಂದರೆ ರಾಜ್ಯದ ಯಾವುದೇ ಪ್ರಾಧಿಕಾರಕ್ಕೆ ಸಂಬಂಧಿಸಿದ ಸಂವಿಧಾನಿಕ ನಿಯಮಗಳನ್ನು ಅಮಾನತುಗೊಳಿಸುವುದು ಸೇರಿದಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಇವರೇ ತೆಗೆದುಕೊಳ್ಳುತ್ತಾರೆ. ಯಾವುದು? ರಾಷ್ಟ್ರಾಧ್ಯಕ್ಷರು. Therefore, when the president rule is imposed in a state, the president dismiss the state council of the ministers headed by the chief minister. ಆದ್ದರಿಂದಲೇ ಯಾವುದೇ ರಾಜ್ಯದ ಮೇಲೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಿಸಿದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಮುಖ್ಯಮಂತ್ರಿ ನೇತೃತ್ವದ ರಾಜ್ಯ ಸಚಿವ ಸಂಪುಟವನ್ನು ವಜಾ ಮಾಡುತ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಘೋಷಣೆ ಏನಾರ ಆತಂತಂದರೆ ಅವಾಗೇನಾಗುತ್ತೆ, ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟವು ವಜಾಗೊಳ್ಳುತ್ತೆ. ಅವಾಗೇನಿತ್ತಂತಂದು ರಾಷ್ಟ್ರಪತಿಗಳ ನಿರ್ದೇಶನದ ಮೇಲೆ ರಾಜ್ಯ ಸರ್ಕಾರ ನಡೀತಾ ಇರುತ್ತದೆ. ಮತ್ತು ಏನು ಮೇಲೆ ಮೂರು ಕೇಸಸ್ ಇದಾವಲ್ಲ, ಈಗ ಹೇಳಿದ್ವಲ್ಲ, ರಾಜ್ಯ ಶಾಸಕಾಂಗ ಅಧಿಕಾರಗಳನ್ನು, ಸಂಸತ್ತಿನ ರಾಜ್ಯ ಪಟ್ಟಿಯಲ್ಲಿರೋ ವಿಷಯಗಳನ್ನು ಅವಾಗೆಲ್ಲ ಸಂಸತ್ತಿಗೆ ಹೋಗುತ್ತೆ. ಕೇಂದ್ರ ಸರ್ಕಾರ ಹೇಳ್ದಂಗೆ ರಾಷ್ಟ್ರಪತಿಗಳು ಅವರ ಏನು ಹೇಳ್ತಾರೋ ಆ ರೀತಿಯೇ ರಾಜ್ಯ ಆಡಳಿತ ನಡೀತಾ ಹೋಗುತ್ತದೆ. The state governor on behalf of the president carries on the state administration with the help of the chief secretary of the state or the advisors appointed by the president. ಅಂದರೆ ಈ ರಾಜ್ಯಪಾಲರು ಏನು ಮಾಡ್ತಾರೆ ಅಂದರೆ, ಈ ಸಮಯದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಅಥವಾ ರಾಷ್ಟ್ರಾಧ್ಯಕ್ಷರಿಂದ ನೇಮಿಸಲ್ಪಟ್ಟ ಸಲಹೆಗಾರ ಸಹಾಯದಿಂದ ರಾಷ್ಟ್ರಾಧ್ಯಕ್ಷರ ಪರವಾಗಿ ರಾಜ್ಯದ ಆಡಳಿತ ನಡೆಸುತ್ತಾರೆ. ಯಾಕೆಂದರೆ ಇಲ್ಲಿ ರಾಜ್ಯ ಸಚಿವ ಸಂಪುಟ ಅಂದರೆ ಮುಖ್ಯಮಂತ್ರಿ ನೇತೃತ್ವ ಸಚಿವ ಸಂಪುಟ ವಜಾಗೊಂಡಿರುತ್ತದೆ. ಅವಾಗೇನು ಮಾಡ್ತಾರೆ ಅಂತಂತಂದರೆ, ಈಗ ಸಿದ್ದರಾಮಯ್ಯ ನೇತೃತ್ವ ಸಚಿವ ಸಂಪುಟ ವಜಾಗೊಂಡ್ರೆ ಈಗ ನಮ್ಮ ರಾಜ್ಯಪಾಲರು ಯಾರಿದ್ದಾರೆ, ತಾವರ್ಚಂದ್ ಗೆಹ್ಲೋಟ್ ಇದ್ದಾರಲ್ಲ, ಅವರು ಆಡಳಿತ ನಡೆಸುತ್ತಾರೆ. ಅವ್ರ ಆಡಳಿತ ಹೇಗೆ ನಡೆಸ್ತಾರೆ ಅಂತಂದರೆ, ಅದು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಅಥವಾ ಈ ರಾಷ್ಟ್ರಪತಿಗಳಿಂದ ನೇಮಿಸಲ್ಪಟ್ಟ ಸಲಹೆಗಾರ ಸಹಾಯದಿಂದ ಅವರು ರಾಜ್ಯಪಾಲರು ರಾಷ್ಟ್ರಾಧ್ಯಕ್ಷರ ಪರವಾಗಿ ರಾಜ್ಯದ ಆಡಳಿತ ನಡೆಸುತ್ತಾರೆ. This is the reason why a proclamation under Article 356 is popularly known the imposition of the president rule in the state. ಅಂದರೆ ಈ 356ನೇ ವಿಧಿಯ ಅಡಿಯಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಎಂಬ ಹೆಸರನ್ನು ಕರೆಯಲು ಇದೇ ಕಾರಣವಾಗಿದೆ. ಈ ಮೇಲೆ ಇದೆಯಲ್ಲ, ಈ ಕಾರಣ ಯಾಕೆ 356ನೇ ವಿಧಿಯಲ್ಲಿ ಅಡಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಎಂಬ ಹೆಸರನ್ನು ಕರೆಯಲು ಯಾಕೆ ಕಾರಣ ಅಂತಂತಂದರೆ,
ಇಲ್ಲಿ ರಾಜ್ಯ ವಿಧಾನಸಭೆ ವಿಸರ್ಜನೆಗೊಂಡಿರುತ್ತದೆ. ರಾಜ್ಯಪಾಲರು ರಾಷ್ಟ್ರಾಧ್ಯಕ್ಷರು ನೇಮಿಸಲ್ಪಟ್ಟ ಸಲಹೆಗಾರರ ಸಹಾಯದಿಂದ ಆಡಳಿತ ನಡೆಸ್ತಾರೆ. ಅಂದರೆ ರಾಷ್ಟ್ರಪತಿಯರ ಪರವಾಗಿ ಆಡಳಿತ ನಡೆಸೋದಕ್ಕೆ ಇದನ್ನು ರಾಷ್ಟ್ರಾಧ್ಯಕ್ಷರ ಆಡಳಿತ ಎಂದು ಹೆಸರು ಕರೀತಾರೆ. ಫರ್ದರ್, ದ ಪ್ರೆಸಿಡೆಂಟ್ ಐದರ್ ಸಸ್ಪೆಂಡ್ಸ್ ಆರ್ ಡಿಸಾಲ್ವ್ಸ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇದಲ್ಲದೆ ರಾಷ್ಟ್ರಪತಿಗಳು ರಾಜ್ಯ ವಿಧಾನಸಭೆಯನ್ನು ಅಮಾನತರ ಮಾಡ್ಬೋದು ಅಥವಾ ವಜಾರಗೊಳಿಸ್ಬೋದು. ನೆಕ್ಸ್ಟ್, ವೆನ್ ದ ಸ್ಟೇಟ್ ಲೆಜಿಸ್ಲೇಟರ್ ಈಸ್ ದ ಸಸ್ಪೆಂಡೆಡ್ ಆರ್ ಡಿಸಾಲ್ವ್ಡ್, ಅಂದರೆ ಈಗ ರಾಜ್ಯ ಶಾಸಕಾಂಗವನ್ನು ಅಮಾನತಿನಲ್ಲಿಟ್ಟಾಗ ಅಥವಾ ವಜಾಗೊಳಿಸಿದಾಗ, ಅಂದರೆ ಈ ರಾಷ್ಟ್ರಪತಿಗಳೇನಾರ ರಾಜ್ಯ ವಿಧಾನಸಭೆಯನ್ನು ಅಮಾನತಿನಲ್ಲಿಟ್ಟಾಗ ಅಥವಾ ವಜಾಗೊಳಿಸಿದಾಗ ಅವರಿಗೆ ರಾಜ್ಯಕ್ಕೆ ಕಾನೂನು ಮಾಡುವ ಅಧಿಕಾರಗಳು ಯಾವ್ಯಾವು ಅಂತಂತಂದರೆ, ಪವರ್ಸ್ ಟು ಮೇಕ್ ಲಾಸ್ ಫಾರ್ ದ ಸ್ಟೇಟ್. ಅವು ಯಾವುವು ಅಂದರೆ, ಫಸ್ಟ್ ಒನ್, ದ ಪಾರ್ಲಿಮೆಂಟ್ ಕೆನ್ ಡೆಲಿಗೇಟ್ ದ ಪವರ್ ಟು ಮೇಕ್ ದ ಲಾಸ್ ಫಾರ್ ದಿ ಸ್ಟೇಟ್ ಟು ದಿ ಪ್ರೆಸಿಡೆಂಟ್ ಆರ್ ಟು ಎನಿ ಅನದರ್ ಅಥಾರಿಟಿ ಸ್ಪೆಸಿಫೈಡ್ ಬೈ ಇನ್ ದಿಸ್ ರಿಗಾರ್ಡ್. ಅಂದರೆ ರಾಜ್ಯಕ್ಕೆ ಕಾನೂನು ಮಾಡುವ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರಿಗೆ ಅಥವಾ ರಾಷ್ಟ್ರಾಧ್ಯಕ್ಷರು ನಿರ್ದಿಷ್ಟಪಡಿಸಿದ ಯಾವುದೇ ಪ್ರಾಧಿಕಾರಕ್ಕೆ ಸಂಸತ್ತು ನಿಯೋಜಿಸಬಹುದು. ಅಂದರೆ ಈ ನಮ್ಮ ರಾಜ್ಯಕ್ಕೆ ಏನೇ ಕಾನೂನು ಮಾಡುವ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಾಧ್ಯಕ್ಷರು ನಿರ್ದಿಷ್ಟಪಡಿಸಿದ ಯಾವುದೇ ಪ್ರಾಧಿಕಾರಕ್ಕೆ ಸಂಸತ್ತು ನಿಯೋಜಿಸುತ್ತದೆ. ಸೆಕೆಂಡ್ ಒನ್, ದ ಪ್ರೆಸಿಡೆಂಟ್ ಕ್ಯಾನ್ ಆಥರೈಸ್ ವೆನ್ ದ ಲೋಕಸಭಾ ಈಸ್ ನಾಟ್ ಇನ್ ಸೆಷನ್ ಎಕ್ಸ್ಪೆಂಡಿಚರ್ ಫ್ರಮ್ ದಿ ಸ್ಟೇಟ್ ಕನ್ಸಾಲಿಡೇಟೆಡ್ ಫಂಡ್ ಪೆಂಡಿಂಗ್ ಇಟ್ಸ್ ಸ್ಯಾಂಕ್ಷನ್ ಬೈ ದಿ ಪಾರ್ಲಿಮೆಂಟ್. ಅಂದರೆ ಈ ಲೋಕಸಭೆಯು ಅಧಿವೇಶನದಲ್ಲಿ ಇಲ್ಲದಿರುವಾಗ ಸಂಸತ್ತಿನ ಅನುಮೋದನೆಗೆ ಬಾಕಿ ಇರುವ ರಾಜ್ಯದ ಕ್ರೋಢೀಕೃತ ನಿಧಿಯಿಂದ ಖರ್ಚು ಮಾಡಲು ರಾಷ್ಟ್ರಪತಿಗಳು ಅಧಿಕಾರ ನೀಡಬಹುದು. ಅಂದರೆ ಈ ಲೋಕಸಭೆ ಅಧಿವೇಶನ ಇಲ್ಲದಿರುವಾಗ ಸಂಸತ್ತಿನಿಂದ ಬಾಕಿ ಇರುತ್ತದೆ ರಾಜ್ಯದ ಸಂಚಿತ ನಿಧಿಯಿಂದ ಖರ್ಚು ಮಾಡಲು. ಆ ಖರ್ಚು ಮಾಡುವ ನಿಧಿಯನ್ನು ಆ ನಿಧಿಯಿಂದ ಖರ್ಚು ಮಾಡಲು ರಾಜ್ಯಕ್ಕೆ ರಾಷ್ಟ್ರಪತಿಗಳು ಅಧಿಕಾರ ನೀಡಬಹುದು. ಅಂದರೆ ಲೋಕಸಭೆ ಅನುಮೋದನೆ ಬೇಕು, ಅದಕ್ಕೆ ಅಧಿವೇಶನದಲ್ಲಿದ್ದ ಅನುಮೋದನೆ ಕೊಟ್ಟರೆ ರಾಜ್ಯದ ಸಂಚಿತ ನಿಧಿಯಿಂದ ಖರ್ಚು ಮಾಡಲು ಅವಕಾಶ ಇರುತ್ತೆ. ಈಗ ಲೋಕಸಭೆ ಅಧಿವೇಶನ ಇಲ್ಲದಿರುವಾಗೂ ರಾಷ್ಟ್ರಪತಿಗಳ ಅಧಿಕಾರ ಇರುತ್ತದೆ ರಾಜ್ಯ ಸಂಚಿತ ನಿಧಿಯಿಂದ ಅಥವಾ ಕ್ರೋಢೀಕೃತ ನಿಧಿಯಿಂದ ಖರ್ಚು ಮಾಡಲು. ನೆಕ್ಸ್ಟ್, ಮೂರನೇದು, ದ ಪ್ರೆಸಿಡೆಂಟ್ ಕ್ಯಾನ್ ಪ್ರೊಮಾಗ್ಯುಲೇಟ್ ವೆನ್ ದ ಪಾರ್ಲಿಮೆಂಟ್ ಈಸ್ ನಾಟ್ ಇನ್ ಸೆಷನ್ ಆರ್ಡಿನೆನ್ಸ್ ಫಾರ್ ದಿ ಗವರ್ನೆನ್ಸ್ ಆಫ್ ದ ಸ್ಟೇಟ್. ಅಂದರೆ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ ರಾಷ್ಟ್ರಾಧ್ಯಕ್ಷರು ರಾಜ್ಯದ ಆಡಳಿತಕ್ಕೆ ಅವಶ್ಯವಾದ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಈಗ ಯಾವುದಾದ್ರು ಕಾನೂನು ಜಾರಿ ಆಯಿತು ಅಂತಂದರೆ ಅದಕ್ಕೆ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸ್ಬೋದಾಗಿರುತ್ತದೆ. ಈಗ ರಾಜ್ಯ ಅಲ್ಲಿ ವಿಧಾನಸಭೆ ವಿಸರ್ಜನೆ ಆಗಿರುತ್ತಲ್ಲ, ಹಾಗಾಗಿ ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳು ರಾಜ್ಯ ಆಡಳಿತಕ್ಕೆ ಅವಶ್ಯವಾದ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ನೆಕ್ಸ್ಟ್, ಎ ಲಾ ಮೇಡ್ ಬೈ ದಿ ಪಾರ್ಲಿಮೆಂಟ್ ಆರ್ ದ ಪ್ರೆಸಿಡೆಂಟ್ ಆರ್ ಎನಿ ಅದರ್ ಸ್ಪೆಸಿಫೈಡ್ ಅಥಾರಿಟಿ ಕಂಟಿನ್ಯೂಸ್ ಟು ಬಿ ಆಪರೇಟಿವ್ ಈವನ್ ಆಫ್ಟರ್ ದ ಪ್ರೆಸಿಡೆಂಟ್ ರೂಲ್, ಬಟ್ ಇಟ್ ಕ್ಯಾನ್ ಬಿ ರಿಪೀಲ್ಡ್ ಆರ್ ಆಲ್ಟರ್ಡ್ ಆರ್ ರೀಎನಾಕ್ಟೆಡ್ ಬೈ ದಿ ಸ್ಟೇಟ್ ಲೆಜಿಸ್ಲೇಟರ್. ಅಂದರೆ ಈ ಸಂಸತ್ತಿನಿಂದ ಅಥವಾ ರಾಷ್ಟ್ರಪತಿಗಳಿಂದ ಅಥವಾ ಇತರೆ ಯಾವುದೇ ನಿರ್ದಿಷ್ಟಪಡಿಸಲಾದ ಪ್ರಾಧಿಕಾರದಿಂದ ರೂಪಿಸಲ್ಪಟ್ಟ ಕಾನೂನುಗಳು ರಾಷ್ಟ್ರಾಧ್ಯಕ್ಷರ ಆಡಳಿತ ಕೊನೆಗೊಂಡ ನಂತರವೂ ಜಾರಿಯಲ್ಲಿ ಮುಂದುವರಿಯುತ್ತದೆ. ಆದರೆ ರಾಜ್ಯ ಶಾಸಕಾಂಗವು ಈ ಕಾನೂನುಗಳನ್ನು ರದ್ದುಪಡಿಸಬಹುದು ಅಥವಾ ಮಾಡಬಹುದು ಅಥವಾ ಮತ್ತೊಮ್ಮೆ ಪಾಸು ಮಾಡಬಹುದು. ಅಂದರೆ ಈಗ ಸಂಸತ್ತಿನಿಂದಾಗಲಿ ಅಥವಾ ರಾಷ್ಟ್ರಪತಿಗಳಿಂದಾಗಲಿ ಅವರು ರೂಪಿಸಲ್ಪಟ್ಟ ಕಾನೂನುಗಳು ಇರ್ತಾವಲ್ಲ, ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರುತ್ತಲ್ಲ ರಾಜ್ಯದಲ್ಲಿ, ಆವಾಗ ರೂಪಿಸಿದ ಕಾನೂನುಗಳು ರಾಷ್ಟ್ರಾಧ್ಯಕ್ಷರ ಆಡಳಿತ ಕೊನೆಗೊಂಡ ನಂತರವೂ ಜಾರಿಯಲ್ಲಿ ಮುಂದುವರಿಯುತ್ತವೆ. ಆದರೆ ಇಲ್ಲೇನು ಕಂಡೀಷನ್ ಹೇಳಿದಾನೆಂದರೆ, ರಾಜ್ಯ ಶಾಸಕಾಂಗವು ಅಥವಾ ರಾಜ್ಯ ವಿಧಾನಸಭೆಯು ಈ ಕಾನೂನನ್ನು ರದ್ದುಪಡಿಸಬಹುದು ಅಥವಾ ಮಾರ್ಪಾಡು ಮಾಡಬಹುದು ಅಥವಾ ಮತ್ತೊಮ್ಮೆ ಪಾಸ್ ಮಾಡಬಹುದು. ಅಂದರೆ ಈ ರಾಜ್ಯ ಶಾಸಕ ಏನಾರು ಆಡಳಿತ ಬಂದಾಗ ಈ ಕಾನೂನುಗಳನ್ನು ರದ್ದುಪಡಿಸುತ್ತದೆ ಅಥವಾ ಮಾರ್ಪಾಡು ಮಾಡಬಹುದು. ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ಸ್ಟೇಟಸ್, ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಕನ್ಸರ್ನ್ಡ್ ಸ್ಟೇಟ್ ಹೈಕೋರ್ಟ್ ರಿಮೇನ್ ಸೇಮ್ ಈವನ್ ಡ್ಯೂರಿಂಗ್ ದಿ ಪ್ರೆಸಿಡೆಂಟ್ ರೂಲ್. ದ ಪ್ರೆಸಿಡೆಂಟ್ ರೂಲ್ ಹ್ಯಾಸ್ ನೋ ಎಫೆಕ್ಟ್ ಆನ್ ದಿ ಸ್ಟೇಟಸ್, ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಹೈಕೋರ್ಟ್ಸ್. ಅಂದರೆ ಈಗ ರಾಜ್ಯ ತುರ್ತು ಪರಿಸ್ಥಿತಿ ಏರಿದಾಗ ಅಥವಾ ರಾಷ್ಟ್ರಾಧ್ಯಕ್ಷರ ಆಡಳಿತ ಏರಿದಾಗ ರಾಜ್ಯದಲ್ಲಿ, ಅವಾಗ ಎಲ್ಲವೂ ಕೇಂದ್ರ ಸರ್ಕಾರ ಅಥವಾ ರಾಷ್ಟ್ರಾಧ್ಯಕ್ಷರ ಅಧೀನದಲ್ಲಿ ಇರುತ್ತವೆ. ಎಕ್ಸೆಪ್ಟ್ ಅಂತಂತಂದರೆ ಯಾವುದು, ಹೈಕೋರ್ಟ್ ಸ್ಥಾನಮಾನ, ಅಧಿಕಾರ ಮತ್ತು ಕಾರ್ಯಗಳು ರಾಷ್ಟ್ರಾಧ್ಯಕ್ಷರ ಆಡಳಿತಾವಧಿಯಲ್ಲೂ ಕೂಡ ಒಂದೇ ರೀತಿ ಇರುತ್ತದೆ, ಅದಕ್ಕೇನು ಎಫೆಕ್ಟ್ ಆಗಲ್ಲ. ಹಾಗಾಗಿ ರಾಷ್ಟ್ರಾಧ್ಯಕ್ಷರ ಆಡಳಿತವು ಹೈಕೋರ್ಟ್ಗಳ ಸ್ಥಾನಮಾನ, ಅಧಿಕಾರ
ಮತ್ತು ಕಾರ್ಯಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ನೆಕ್ಸ್ಟ್, ಯೂಸ್ ಆಫ್ ಆರ್ಟಿಕಲ್ 356 ಅಂದರೆ ಈ 356ನೇ ವಿಧಿಯ ಪ್ರಯೋಗ. ಇದೇನಿದೆಯಲ್ಲ ರಾಷ್ಟ್ರಾಧ್ಯಕ್ಷರ ಆಡಳಿತ ವಿಧಿ 356 ಯಾವಾಗ ಪ್ರಯೋಗ ಮಾಡಿದ್ರು, ಇದುವರೆಗೂ ಎಲ್ಲೆಲ್ಲಿ ಘೋಷಿಸಲಾಗಿದೆ. ಸಿನ್ಸ್ 1950 ದ ಪ್ರೆಸಿಡೆಂಟ್ ರೂಲ್ ಹ್ಯಾಸ್ ಬೀನ್ ಇಂಪೋಸ್ಡ್ ಆನ್ ಮೋರ್ ದೆನ್ 125 ಅಕೇಶನ್ಸ್. ಅಂದರೆ 1950ರಿಂದ ಇಂದಿನವರೆಗೂ 125ಕ್ಕಿಂತ ಹೆಚ್ಚು ಬಾರಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಘೋಷಿಸಲಾಗಿದೆ. ಅಂದರೆ 1950ರಿಂದ ಟಿಲ್ ಅಂದರೆ 125ಕ್ಕಿಂತ ಹೆಚ್ಚು ಬಾರಿ ಅಂದರೆ ಎಲ್ಲ ರಾಜ್ಯಗಳಲ್ಲಿ ಸೇರಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಘೋಷಿಸಲಾಗಿದೆ. ಫರ್ದರ್, ಆನ್ ಎ ನಂಬರ್ ಆಫ್ ಅಕೇಶನ್ಸ್ ದ ಪ್ರೆಸಿಡೆಂಟ್ ರೂಲ್ ಹ್ಯಾಸ್ ಬೀನ್ ಇಂಪೋಸ್ಡ್ ಇನ್ ಎನ್ ಆರ್ಬಿಟ್ರರಿ ಮ್ಯಾನರ್ ಫಾರ್ ಎ ಪೊಲಿಟಿಕಲ್ ಆರ್ ಪರ್ಸನಲ್ ರೀಸನ್ಸ್. ಅಂದರೆ ಇದಲ್ಲದೆ ಅನೇಕ ಬಾರಿ ಕಾರಣವಿಲ್ಲದೆ, ಸಕಾರಣವಿಲ್ಲದೆ ರಾಜಕೀಯ ಮತ್ತು ವೈಯಕ್ತಿಕ ಕಾರಣಗಳಾಗಿ ರಾಷ್ಟ್ರಾಧ್ಯಕ್ಷರ ಆಡಳಿತಗಳನ್ನು ರಾಜ್ಯಗಳ ಮೇಲೆ ಏರಲಾಯಿತು. ಅದು ಕೆಲವೊಂದು ಬಾರಿ ಏರಿದಾಗ, ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಿಸಿದಾಗ ಅಲ್ಲಿ ಸಕಾರಣವೇ ಇರಲ್ಲ, ಕೆಲವೊಂದು ವೈಯಕ್ತಿಕ ಕಾರಣಗಳಿಂದಾಗಿ ರಾಷ್ಟ್ರಾಧ್ಯಕ್ಷರ ಆಡಳಿತಗಳನ್ನು ರಾಜ್ಯಗಳ ಮೇಲೆ ಏರಲಾಗಿದೆ. Hence, Article 356 has become one of the most controversial and most criticized ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂದರೆ ಈ 356ನೇ ವಿಧಿಯು ಇದೆಯಲ್ಲ, ಇದು ಅತ್ಯಂತ ವಿವಾದಾತ್ಮಕ ಮತ್ತು ಟೀಕೆಗೆ ಒಳಗಾದ ಸಂವಿಧಾನದ ಉಪಬಂಧವಾಗಿದೆ. ಯಾಕಂದರೆ ಕೆಲವೊಂದು ಸರಿ ಕಾರಣನೇ ಇಲ್ಲ, ಸಕಾರಣವಿಲ್ಲದೆ ಮತ್ತು ಅವರು ರಾಜಕೀಯ ಮತ್ತು ವೈಯಕ್ತಿಕ ಹಿತಾಸಕ್ತಿಗಾಗಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ರಾಜ್ಯಗಳ ಮೇಲೆ ಏರಲಾಗಿದೆ. ಹಾಗಾಗಿಯೇ ಈ 356ನೇ ವಿಧಿಯು ಅತ್ಯಂತ ಟೀಕೆ ಒಳಗಾದ ಉಪಬಂಧುವಾಗಿದೆ, ಸಂವಿಧಾನದಲ್ಲಿ ಉಪಬಂಧುವಾಗಿದೆ. ಫಾರ್ ದಿ ಫಸ್ಟ್ ಟೈಮ್ ದ ಪ್ರೆಸಿಡೆಂಟ್ ರೂಲ್ ವಾಸ್ ಇಂಪೋಸ್ಡ್ ಇನ್ ಪಂಜಾಬ್ ಇನ್ 1951. ಅಂದರೆ ಈ ರಾಷ್ಟ್ರಾಧ್ಯಕ್ಷರ ಆಡಳಿತ ಪ್ರಥಮ ಬಾರಿಗೆ ಪಂಜಾಬಿನಲ್ಲೇ ಅಂದರೆ 1951ರಲ್ಲಿ ಘೋಷಿಸಲಾಯಿತು. ಇದು ಭಾಳ ಇಂಪಾರ್ಟೆಂಟು. ರಾಷ್ಟ್ರಾಧ್ಯಕ್ಷರ ಆಡಳಿತ ವಿಧಿ 356 ಯಾವ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಘೋಷಿಸಲಾಗಿತ್ತಂದರೆ ಅದು ಪಂಜಾಬಿನಲ್ಲಿ, ಅದು 1951ರಲ್ಲಿ. ಬೈ ನೌ ಆಲ್ಮೋಸ್ಟ್ ಆಲ್ ದ ಸ್ಟೇಟ್ಸ್ ಹ್ಯಾವ್ ಬೀನ್ ಬ್ರಾಟ್ ಅಂಡರ್ ದ ಪ್ರೆಸಿಡೆಂಟ್ ರೂಲ್ ಒನ್ಸ್ ಆರ್ ಟ್ವೈಸ್ ಆರ್ ಮೋರ್. ಅಂದರೆ ಇಲ್ಲಿವರೆಗೂ ಎಲ್ಲ ರಾಜ್ಯಗಳಲ್ಲೂ ಒಮ್ಮೆ ಅಥವಾ 2 ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ರಾಷ್ಟ್ರಪತಿ ಆಡಳಿತ ಒಳಗಾಗಿವೆ. ಅಂದರೆ ನಮ್ಮ ಭಾರತದಲ್ಲಿರೋ ಎಲ್ಲ ರಾಜ್ಯಗಳಲ್ಲೂ ಒಮ್ಮೆ 1 ಬಾರಿಯರ ಕನಿಷ್ಠ 1 ಬಾರಿ ಅಥವಾ 2 ಬಾರಿ ಅಥವಾ ಹೆಚ್ಚು ಬಾರಿ ರಾಷ್ಟ್ರಪತಿ ಆಡಳಿತ ಒಳಗಾಗಿವೆ. ಫ್ರೆಂಡ್ಸ್, ಈ ಡಯಾಗ್ರಾಮಲ್ಲಿ ನೋಡ್ಬೋದು ಕ್ಲಿಯರಾಗಿ ನಂಬರ್ ಆಫ್ ಟೈಮ್ಸ್ ಪ್ರೆಸಿಡೆಂಟ್ ರೂಲ್ ಹ್ಯಾಸ್ ಬೀನ್ ಇಂಪೋಸ್ಡ್ ಇನ್ ಇಂಡಿಯನ್ ಸ್ಟೇಟ್. ಅಂದರೆ ಈ 356ನೇ ವಿಧಿಯು ಅಂದರೆ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಯಾವ ಯಾವ ರಾಜ್ಯದಲ್ಲಿ ಎಷ್ಟು ಬಾರಿ ಏರಲಾಗಿದೆ ಅಂತಂತಂದರೆ ನೋಡಿ, ಜಮ್ಮು ಕಾಶ್ಮೀರಲ್ಲಿ 6 ಬಾರಿ ಏರಲಾಗಿದೆ, ನಮ್ಮ ಕರ್ನಾಟಕದಲ್ಲಿ 6 ಬಾರಿ ಏರಲಾಗಿದೆ, ಅತಿ ಹೆಚ್ಚು ಅಂದರೆ ಮಣಿಪುರಲ್ಲಿ 10 ಬಾರಿ ಏರಲಾಗಿದೆ, ಅತಿ ಕಡಿಮೆ ಅಂದರೆ ಮಹಾರಾಷ್ಟ್ರದಲ್ಲಿ 2 ಬಾರಿ ಏರಲಾಗಿದೆ, ಸಿಕ್ಕಿಂನಲ್ಲಿ 2 ಬಾರಿ ಏರಲಾಗಿದೆ. ಮತ್ತು ಯಾವ್ಯಾವ ಪ್ರೈಮ್ ಮಿನಿಸ್ಟರ್ ಆಡಳಿತದಲ್ಲಿ ಏರಲಾಗಿದೆ ಅಂತಂದರೆ ಜವಾಹರ್ಲಾಲ್ ನೆಹರು ಫಸ್ಟ್ ಟೈಮ್, ಜವಾಹರ್ಲಾಲ್ ನೆಹರು ಟೈಮಲ್ಲಿ 8 ಟೈಮ್ ಪ್ರೆಸಿಡೆಂಟ್ ರೂಲ್ ಏರಲಾಗಿದೆ. ಇಂದಿರಾ ಗಾಂಧಿ ಪೀರಿಯಡಲ್ಲೇ ಅಂದರೆ ಜನವರಿ 1960ರಿಂದ ಮಾರ್ಚ್ 1977ರಲ್ಲಿ 35 ಅಂದರೆ ಅತಿ ಹೆಚ್ಚು ಬಾರಿ ಇಂದಿರಾ ಗಾಂಧಿ ಟರ್ಮಲ್ಲೇ ಪ್ರೆಸಿಡೆಂಟ್ ರೂಲ್ ರಾಷ್ಟ್ರಾಧ್ಯಕ್ಷರ ಆಡಳಿತ ಏರಲಾಗಿದೆ. ಯಾವುದು? ವಿಧಿ 356. ಹಾಗಾಗಿ ವಿಧಿ 356 ಇದೆಯಲ್ಲ, ಇದು ಅತ್ಯಂತ ವಿವಾದಾತ್ಮಕ ಮತ್ತು ಟೀಕೆಗೆ ಒಳಗಾದ ಸಂವಿಧಾನದ ಉಪಬಂಧವಾಗಿದೆ. ಏಕೆಂದರೆ ಅಲ್ಲಿ ಕಾರಣನೇ ಇಲ್ಲ, ಅವರು ರಾಜಕೀಯ ಮತ್ತು ವೈಯಕ್ತಿಕ ಹಿತಾಸಕ್ತಿಗಾಗಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ರಾಜ್ಯಗಳ ಮೇಲೆ ಏರಲಾಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವೀಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ.